Hello everyone, welcome back to day 7 video of dopamine detox. ಸೊ ಇವತ್ತಿನ ಟಾಪಿಕ್ ಬಂದು ಅವಾಯ್ಡಿಂಗ್ ಡೋಪಮೈನ್ ರಿಲೀಸ್ ಅಂದರೆ ಇವತ್ತು ಲಾಸ್ಟ್ ಟಾಪಿಕ್ ಈ ಸಬ್ಜೆಕ್ಟ್ ಬಗ್ಗೆ. ಸೊ ಅವಾಯ್ಡಿಂಗ್ ಡೋಪಮೈನ್ ರಿಲೀಸ್ ಯಾವ ಥರ ಮಾಡ್ಬೋದು. ಸೊ ಈ ಡೋಪಮೈನ್ ರಿಲೀಸ್ ಆಗೋದ್ರಿಂದನೇ ನಾವು ಡಿಸ್ಟ್ರಾಕ್ಟ್ ಆಗಿಬಿಟ್ಟು ನಾವು ಫೋಕಸ್ಡ್ ಆಗಿರೋದಕ್ಕಾಗಲ್ಲಲ್ವಾ. ಇದಕ್ಕೆ ಒಂದು 3-4 ಸ್ಟೆಪ್ಸ್ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಈ ಟಾಪಿಕ್ ಅನ್ನು ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಂಬರ್ 1 ಪಾಯಿಂಟ್ ಬಂದ್ಬಿಟ್ಟು ಬಿ ಅವೇರ್ ಅಂದ್ರೆ ಏನು, ನೀವು ನಿಮ್ಮ ಬಗ್ಗೆ ಅವೇರ್ನೆಸ್ನ ಮೂಡಿಸ್ಕೊತಾ ಇರ್ರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಥಾಟ್ಸ್, ನಿಮ್ಗೆ ಯಾವ್ಯಾವ ಥರ ಥಾಟ್ಸ್ ಬರ್ತಾ ಇದೆ, ಮತ್ತೆ ನೀವೇನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, ಮಾರ್ನಿಂಗ್ ಎದ್ದೊಳ್ತಿದಂಗೆ ಏನಾದರೂ ಆಕ್ಟಿವಿಟೀಸ್ ಇದೆಯಾ ಇಲ್ವಾ, ಮತ್ತೆ ನೀವು ಯಾವ್ಯಾವ ಥರ ಡಿಸ್ಟ್ರಾಕ್ಷನ್ಗೆ ಇನ್ವಾಲ್ವ್ ಆಗ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಫೋನ್ ನೋಟಿಫಿಕೇಶನ್ಸ್ ಎಲ್ಲ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಇಲ್ವಾ, ಅವಾಯ್ಡ್ ಮಾಡ್ತಿದ್ದೀರಾ ಇಲ್ಲ. ಫಾರ್ ಎಕ್ಸಾಂಪಲ್ ಇಮೇಲ್ಸು, ವಾಟ್ಸಪ್ ಮೆಸೇಜಸ್ಸು, ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಇದೆಲ್ಲ ಕರೆಕ್ಟಾಗಿ ಟ್ರ್ಯಾಕಿಂಗಲ್ಲಿ ಇದೆಯಾ ಇಲ್ವಾ ಅಂತ ಡೇ ಬೈ ಡೇ ನೀವು ರಿವ್ಯೂ ಮಾಡೋದ್ರಿಂದ ನಿಮಗೆ ನೀವೇ ಅವೇರ್ನೆಸ್ನ ನೋಡ್ಕೊಳ್ತಾ ಇರೋದ್ರಿಂದ ನೀವು ಈ ಡಿಸ್ಟ್ರಾಕ್ಷನ್ಗೆ ಮತ್ತೆ ಫೋಕಸ್ಡ್ ಆಗಿರೋದಕ್ಕೆ ಬೆನಿಫಿಟ್ ಆಗುತ್ತೆ. ಸೊ ನಂಬರ್ 2 ಅಂದರೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಪ್ಲಾನ್ ಯುವರ್ ಡೇ. ಡೈಲಿ ಪ್ಲಾನ್ ಮಾಡೋದ್ರಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕಂಪಲ್ಸರಿ ಡೈಲಿ ರೂಟೀನ್ಸ್ ಇರುತ್ತೆ ಮತ್ತು ಏನೆಲ್ಲ ವರ್ಕ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿಕೊಂಡು ಅದ್ರ ಪ್ರಕಾರ ಒಂದು ಟಾಪಿಕ್ ಆದಮೇಲೆ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಆ ಥರ ಮಾಡೋದ್ರಿಂದ ಕೂಡ ನೀವು ನಿಮ್ಮ ಡಿಸ್ಟ್ರಾಕ್ಷನ್ನ ಅವಾಯ್ಡ್ ಮಾಡ್ಕೊತ ನಿಮ್ಮ ಡೈಲಿ ರೂಟೀನ್ನ ಇಂಪ್ಲಿಮೆಂಟ್ ಮಾಡ್ಕೊತ ಸಕ್ಸಸ್ಫುಲ್ ಆಗಿ ನಿಮ್ಮ ಡೇನ ಕಂಪ್ಲೀಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಹಾಗೆ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಕೂಡ ಇದು ಬೆನಿಫಿಟ್ ಆಗುತ್ತೆ. ನಂಬರ್ 2 ಆಯ್ತಲ್ವಾ. ನಂಬರ್ 3 ಒಂದು ಡೋಂಟ್ ಥಿಂಕ್ ನೆಗೆಟಿವ್. ಅಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನನಗೆ ಎಷ್ಟೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿದ್ರು ನನ್ನ ಬ್ರೈನ್ ಅಥವಾ ನನ್ನ ಮೈಂಡ್ ನನ್ನ ಕಂಟ್ರೋಲ್ಗೆ ಬರ್ತಿಲ್ಲ, ತುಂಬ ಥಾಟ್ಸ್ ಬರ್ತಿದೆ ಮತ್ತು ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕಾಗ್ತಿಲ್ಲ ಅಂತ ನಿಮ್ಗೆ ಫೀಲ್ ಆಗ್ತಿದ್ರೆ, ಸುಮಾರು 90% ಆಫ್ ದ ಪೀಪಲ್ ಅಂದರೆ ಓವರ್ ಆಲ್ ಇದು ಕಂಪೇರ್ ಮಾಡ್ಕೊಂಡ್ರೆ ಈ ಥರ ಫೋಕಸ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ದಾರೆ ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ. ಯಾರೂ ತುಂಬ ಅವ್ರು ಅಂದ್ಕೊಂಡಿದ್ದೆಲ್ಲ ಕರೆಕ್ಟಾಗಿ ಆನ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತಾ ಇಲ್ಲ. ಸೊ ಅವರು ಕೂಡ ಡಿಸ್ಟ್ರಾಕ್ಷನ್ ಆಗ್ತಿದ್ದಾರೆ. ಅದೇ ರೀತಿ ನಿಮಗೂ ಆಗ್ತಿದೆ, ಬಟ್ ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ. ಸೊ ಇದನ್ನ ಕ್ಲೀನಾಗಿ ಪ್ಲಾನ್ ಮಾಡ್ಕೊತ ರೆಗ್ಯುಲರ್ ಬೇಸಿಸ್ ಮೇಲೆ ರಿವ್ಯೂ ಮಾಡ್ತಾ ಹೋದಂಗೆ ನೀವು ಕೂಡ ಇದರಿಂದ ಓವರ್ಕಮ್ ಆಗಿ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡಿಕೊಂಡು ನಿಮ್ಮ ಲೈಫ್ ಮತ್ತು ನಿಮ್ಮ ರಿಲೇಷನ್ಶಿಪ್ನ ಬೆಳೆಸ್ಕೊಳ್ಳೋದಕ್ಕೆ ಬೆನಿಫಿಟ್ ಆಗುತ್ತೆ. 3rd ಪಾಯಿಂಟ್ ಆಯ್ತಲ್ಲ. ನಂಬರ್ 4 ಅಂದರೆ ನಿಮ್ಗೆ 2 ಆಪ್ಷನ್ ಇರುತ್ತೆ ನಾರ್ಮಲ್ ಆಗಿ. ಐದರ್ ಯು ಡಿಸ್ಟ್ರಾಕ್ಟ್ ಆರ್ ಇಂಪ್ರೂವ್ ಯುವರ್ ಫೋಕಸ್. ನೀವು ನಿಮ್ಮ ಸಿಸ್ಟಮ್ಸ್ ಮತ್ತು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊತ ಡೇ ಬೈ ಡೇ ಇಂಪ್ರೂವ್ ಆಗ್ಬೋದು ನಿಮ್ಮ ಫೋಕಸ್ನ ಕಂಟ್ರೋಲ್ಗೆ ತಗೊಂಡು. ಇಲ್ಲ ನೀವು ಡಿಸ್ಟ್ರಾಕ್ಟ್ ಆಗಿಬಿಟ್ಟು ರೊಟೀನ್ ಲೈಫನ್ನೇ ಜರ್ನಿ ಮಾಡ್ಕೊತ ಹೋಗ್ಬೋದು. ಯಾವುದು ಚೂಸ್ ಮಾಡ್ಕೊತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ಇಟ್ ಈಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಮೈಂಡ್. ಅಂದರೆ ನಿಮ್ಮ ಮೆದುಳು ಮತ್ತು ನಿಮ್ಮ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ನೀವು ನಿಮ್ಮ ಮೆದುಳನ್ನು ಅಥವಾ ನಿಮ್ಮ ಫೋಕಸ್ ಅನ್ನು ಕಂಟ್ರೋಲ್ಗೆ ತಗೊಳ್ಳಿಲ್ಲ ಅಂದರೆ ನಿಮ್ಮ ಮೈಂಡ್ ನಿಮಗೆ ಕಂಟ್ರೋಲ್ಗೆ ತಗೊಳುತ್ತೆ. ಸೊ ನೀವು ಅವಾಗ ಓವರ್ ಸ್ಟಿಮ್ಯುಲೇಟ್ ಆಗ್ತೀರಾ ಮತ್ತು ಅಡಿಕ್ಷನ್ಸ್ ಮೇಲೆ ಫೋಕಸ್ ಮಾಡ್ತೀರಾ. ಕಾರ್ವಿಂಗ್ ಅನ್ನೋದು ತುಂಬ ಆಗುತ್ತೆ. ಅಂದರೆ ನೀವು ಯಾವ್ಯಾವ ರೀತಿ ಬೇಗ ಡಿಸ್ಟ್ರಾಕ್ಟ್ ಆಗ್ತಿರೋ ಆ ಕೆಲಸಗಳನ್ನು ತುಂಬ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದರಿಂದ ಓವರ್ಕಮ್ ಮಾಡಬೇಕು ಅಂದರೆ ಈ 7 ಡೇಸಲ್ಲಿ ಏನೆಲ್ಲ ತಿಳಿಸಿದ್ದೀವಿ ಆ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಡೈಲಿ ಹ್ಯಾಬಿಟ್ಸ್ ಮತ್ತು ಸಿಸ್ಟಮ್ಸ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ನೀವೇ ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ಕೊತ ನಿಮ್ಮ ಇಂಪ್ರೂವ್ಮೆಂಟ್ನ ನೀವೇ ಚೆಕ್ ಮಾಡ್ಕೋಬೋದು. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತಾ ನಿಮ್ಮ ಬೆಳವಣಿಗೆಯೇ ನಮ್ಮ ಗುರಿಯಾಗಿ ಇಟ್ಟುಕೊಂಡು ನಿಮಗೆ ಈ ಕಂಟೆಂಟ್ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್, ಲೈಕ್, ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಬೆಂಬಲಿಸಿ. ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಗುಡ್ ಬೈ.